ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಮೊಡವೆ ಅಥವಾ ಆಕ್ನೆ ಹಾಗೂ ಆಯಿಲಿ ಸ್ಕಿನ್ಗೆ ಒಂದು ಹೋಮ್ ರೆಮಿಡಿಯನ್ನು ತಿಳಿಸ್ಬೇಕಂತ ಇದ್ದೀನಿ. ಹಾಗೆ ಯಾವ ಫುಡ್ಡನ್ನು ನೀವು ನಿಯಮಿತವಾಗಿ ತಿಂದರೆ ನಿಮ್ಮ ಆಯಿಲ್ ಕೂಡ ಬ್ಯಾಲೆನ್ಸ್ ಆಗ್ತದೆ ಮುಖದಲ್ಲಿ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಈ ವ್ಲಾಗನ್ನು ಕೂಡ ಶೇರ್ ಮಾಡಿ. ಹಾಗೆಯೇ ಆಯಿಲ್ ಸ್ಕಿನ್ ಹಾಗೆ ಮೊಡವೆಗಳು ಜಾಸ್ತಿ ಇರುತ್ತಲ್ಲ ಅವ್ರಿಗೂ ಕೂಡ ಈ ವ್ಲಾಗನ್ನು ಶೇರ್ ಮಾಡಿ. ನಮ್ಮ ಸ್ಕಿನ್ನ ಫಂಕ್ಷನ್ನ ರಿಪೇರ್ ಮಾಡಲಿಕ್ಕೆ ಇವತ್ತೊಂದು ಮಿನರಲ್ ನಿಮಗೆ ಹೇಳ್ತೀನಿ. ಇದು ಆಯುರ್ವೇದದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಬಳಸ್ತಿದ್ದಂತಹ ಒಂದು ಸೀಕ್ರೆಟ್ ರೆಮಿಡಿ ಅಂತಲೂ ಹೇಳ್ಬೋದು. ಬನ್ನಿ ಇದು ಏನಂತ ತಿಳ್ಕೊಳ್ಳೋಣ. ಒಂದು ಮಿನರಲ್, ಈ ಒಂದು ಮಿನರಲ್ ಇದೆಯಲ್ಲ ನಮ್ಮ ಸ್ಕಿನ್ ಫಂಕ್ಷನ್ ಮಾಡಲಿಕ್ಕೆ, ಹಾಗೆ ನಮ್ಮ ಸ್ಕಿನ್ ಸೆಲ್ ಗ್ರೋ ಆಗಲಿಕ್ಕೆ, ಹಾಗೆ ಸ್ಕಿನ್ನನ್ನು ರಿಪೇರ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಅದು ಯಾವ ಮಿನರಲ್ ಅಂದ್ರೆ ಅದೇ ಮೈಕ್ರೋ ನ್ಯೂಟ್ರಿಯೆಂಟ್ ಜಿಂಕ್. ಆಕ್ನೆ ಪ್ರಾಬ್ಲಮ್ ಇಂದ ಹಿಡಿದು ಎಲ್ಲಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಕ್ರೀಮ್, ಟ್ಯಾಬ್ಲೆಟ್ ಅಲ್ಲಿ ಜಿಂಕ್ ಅನ್ನ ಬಳಸಿರ್ತಾರೆ. ಈ ಜಿಂಕ್ ಇದೆಯಲ್ಲ ನಮ್ಮ ಸ್ಕಿನ್ಗೆ ತುಂಬಾನೇ ಅಗತ್ಯ. ಜಿಂಕ್ ಅಲ್ಲಿ ಸೀಬಮ್ ರೆಗ್ಯುಲೇಷನ್ ಮಾಡುವಂತಹ ಒಂದು ಪ್ರಾಪರ್ಟಿ ಇದೆ. ಸೀಬಮ್ ಅಂದ್ರೆ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಆಗಿ ಇಡ್ಲಿಕ್ಕೆ ಒಂದು ಆಯಿಲ್ ಪ್ರೊಡಕ್ಷನ್ ಮಾಡ್ತದೆ. ಸೊ ಈ ಆಯಿಲ್ ಪ್ರೊಡಕ್ಷನ್ ಅನ್ನ ರೆಗ್ಯುಲೇಟ್ ಮಾಡಲಿಕ್ಕೆ, ಅಂದ್ರೆ ಜಾಸ್ತಿನೂ ಆಗಬಾರ್ದು ಕಡಿಮೆ ಆಗಬಾರ್ದು ಅಂತ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಜಿಂಕ್ ತುಂಬಾನೇ ಉಪಕಾರವಾಗಿರುತ್ತೆ. ಸೀಬಮ್ ಸ್ಕಿನ್ ಅಲ್ಲಿ ಜಾಸ್ತಿ ಆದ್ರೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಸೀಬಮ್ ಕಡಿಮೆ ಆದ್ರೆ ಡ್ರೈ ಸ್ಕಿನ್ ಆಗ್ತದೆ. ಜಿಂಕ್ ರಿಚ್ ಇರುವಂತಹ ಫುಡ್ ಅನ್ನ ನೀವು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ನಿಮ್ಮ ಮುಖದಲ್ಲಿ ಅಥವಾ ನಿಮ್ಮ ಸ್ಕಿನ್ ಅಲ್ಲಿ ಆಯಿಲ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತದೆ. ಸೊ ನನ್ನ ಸ್ಕಿನ್ ನೋಡಿದ್ರೆ ಡ್ರೈ ಸ್ಕಿನ್. ಸೊ ನೀವು ನೋಡ್ಬೋದು, ಬೆಳಗ್ಗೆ ಮೇಕಪ್ ಮಾಡಿದರೆ ಅಥವಾ ಏನಿದ್ರೆ ಸಂಜೆ ತನಕ ಹಾಗೆ ಇರುತ್ತೆ, ಆಯಿಲ್ ಪ್ರೊಡಕ್ಷನ್ ತುಂಬಾ ಕಡಿಮೆ. ಸೀಬಮ್ ಪ್ರೊಡಕ್ಷನ್ ನನ್ನ ದೇಹದಲ್ಲಿ ತುಂಬ ಕಡಿಮೆ. ಹಾಗೆ ಕೆಲವರಿಗೆ ಮೊಡವೆ ಎಲ್ಲ ಜಾಸ್ತಿ ಆಗ್ತದೆ, ಹಾಗೆ ಆಯಿಲ್ ಕೂಡ ಜಾಸ್ತಿ ಬರ್ತದೆ ಮುಖದಲ್ಲಿ. ಸೊ ಅವರಿಗೆ ಹೈಪರ್ ಸೀಬಮ್ ಸಿಂಪ್ಟಮ್ಸ್ ಇರ್ತದೆ. ಹಾಗೆ ಇದು ರೆಗ್ಯುಲೇಟ್ ಮಾಡ್ತದೆ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಆಯಿಲ್ ಪ್ರೊಡಕ್ಷನ್ ಅನ್ನ. ಈ ಜಿಂಕ್ ಅನ್ನೋ ಮಿನರಲ್ ಇದೆಯಲ್ಲ ಇದು ನಮ್ಮ ಸ್ಕಿನ್ ಅನ್ನ ರಿಪೇರ್ ಮಾಡುವಂತಹ ಒಂದು ಮ್ಯಾನೇಜರ್ ಅಂತಾನೆ ಹೇಳ್ಬೋದು. ಹಾಗೆ ಇದು ಡೆಡ್ ಸ್ಕಿನ್ ಸೆಲ್ ತುಂಬಿರುವಂತಹ ರಂಧ್ರಗಳನ್ನು ರಿಪೇರ್ ಮಾಡಿ ಮೊಡವೆಗಳು ಆಗದಂತೆ ಪ್ರಿವೆಂಟ್ ಮಾಡ್ತದೆ. ಸ್ಪೀಡ್ ಆಗಿ ಹೀಲ್ ಮಾಡ್ತದೆ. ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಸ್ಕೇರ್ಸ್ ಅಥವಾ ಬ್ಲೆಮಿಶ್ ಅಥವಾ ಯಾವುದೇ ಕಲೆಗಳಿದ್ರೆ ಅದನ್ನ ಬೇಗ ಗುಣಪಡಿಸುವುದರಲ್ಲಿ ಇದು ಎತ್ತಿದ ಕೈ ಅಂತಾನೂ ಹೇಳ್ಬೋದು. ಸೊ ಆಯಿಲ್ ಸ್ಕಿನ್ ಇದ್ದವರಿಗೆ ಮೊಡವೆ ಆಗೋದು ಜಾಸ್ತಿ ಕಾಮನ್. ಸೊ ಆಯಿಲ್ ಸ್ಕಿನ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಈ ಜಿಂಕ್ ಅನ್ನ ನಾವು ಉಪಯೋಗಿಸ್ಕೋಬೇಕು. ಹೇಗೆ ಈ ಜಿಂಕ್ನ ಬೆನಿಫಿಟ್ಸ್ ಅನ್ನ ನಾವು ತಗೊಳ್ಳೋದು ಬನ್ನಿ ನೋಡುವ. ಸೊ ಇದನ್ನ ನಿಯಮಿತವಾಗಿ ತಿನ್ಬೇಕು, ಡೈಲಿ ರೊಟೀನಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಿ. ಇಲ್ಲಿದೆ ನೋಡಿ ಜಿಂಕ್ ಜಾಸ್ತಿ ಇರುವಂತಹ ಫುಡ್ ಐಟಮ್ಗಳು. ಎಲ್ಲಕ್ಕಿಂತ ಬೆಸ್ಟ್ ಈ ಪಂಪ್ಕಿನ್ ಸೀಡ್ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಜಿಂಕ್ ಕಂಟೆಂಟ್ ಇದೆ. ದಿನಕ್ಕೆ ಒಂದೊಂದು ಸ್ಪೂನ್ ಅನ್ನು ನೀವು ತಿನ್ನೋದ್ರಿಂದ ಕೂಡ ನಿಮ್ಮ ಮುಖದಲ್ಲಿ ಆಯಿಲ್ ಪ್ರೊಡಕ್ಷನ್ ಕೂಡ ಕಂಟ್ರೋಲ್ ಆಗ್ತದೆ. ಹಾಗೆ ಸ್ಕಿನ್ ಗ್ಲೋ ಆಗ್ಲಿಕ್ಕೂ ಕೂಡ ಕಾರಣ ಆಗ್ತದೆ. ಹಾಗೆ ಸಮುದ್ರದಲ್ಲಿ ಸಿಗುವಂತಹ ಶೆಲ್ ಫುಡ್ಗಳು ಇರುತ್ತಲ್ಲ ಅದ್ರಲ್ಲೂ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಇವಾಗ ಕ್ರ್ಯಾಬ್ ಇರ್ಬೋದು, ಶೆಲ್ ಇರುತ್ತಲ್ಲ, ನಮ್ಮ ಕಡೆ ಮಳುವೆ ಅಂತ ಹೇಳ್ತಾರೆ ಅಥವಾ ತುಳುವಲ್ಲಿ ಮರುವಾಯಿ ಅಂತ ಹೇಳ್ತಾರೆ. ಜಿಂಕ್ ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು ಈ ಆಯಿಸ್ಟರ್ ಅಲ್ಲಿ. ಇದ್ರಲ್ಲಿ ತುಂಬಾನೇ ಜಾಸ್ತಿ ಇದೆ. ಕನ್ನಡದಲ್ಲಿ ಕಲಗ ಅಂತ ಹೇಳ್ತಾರೆ. ಇದರಲ್ಲಿ ಮುತ್ತೆಲ್ಲ ಸಿಕ್ಕಂತೆ. ನಾನು ಇದುವರೆಗೆ ತಿನ್ಲಿಲ್ಲ, ನೀವೇನಾದ್ರು ತಿಂದಿದ್ರೆ ಕಮೆಂಟ್ ಮಾಡಿ. ಹಾಗೇನೆ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಕೂಡ ಜಿಂಕ್ ಪ್ರಮಾಣ ಜಾಸ್ತಿ ಇರ್ತದೆ. ನಾವು ಜಿಂಕ್ ಕಂಟೆಂಟ್ ಇರುವಂತಹ ಫುಡ್ ಅನ್ನ ಜಾಸ್ತಿ ತಗೊಳ್ಳೋದ್ರಿಂದ ಸ್ಕಿನ್ ಒಳಗಡೆಯಿಂದ ನೀವು ರಿಪೇರ್ ಮಾಡ್ಕೊಳ್ಳಿ. ಹಾಗೇನೆ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ಸ್ಕಿನ್ ಹೊರಗಡೆಯಿಂದ ರಿಪೇರ್ ಮಾಡ್ಕೊಳ್ಳಿ. ಎರಡನ್ನು ಕೂಡ ಜೊತೆಗೆ ಮಾಡೋದ್ರಿಂದ ಬೇಗ ರಿಸಲ್ಟ್ ಸಿಕ್ಕುತ್ತೆ ಅಂತ ಹೇಳ್ಬೋದು. ಸೊ ನಮ್ಗೆ ಈಸಿಯಾಗಿ ಸಿಗೋದಂದ್ರೆ ಪಂಪ್ಕಿನ್ ಸೀಡ್ ಅಂತ ಹೇಳ್ಬೋದು. ಇದನ್ನ ನೀವು ಮನೆಗೆ ತಂದು ಸ್ಟಾಕ್ ಮಾಡಿ ಇಟ್ರೆ ನಿಮ್ಗೆ ದಿನ ತಿನ್ಬೋದು. ಹಾಗೆ ನಮ್ಗೆ ಈಗ ಫೇಸ್ ಪ್ಯಾಕ್ ಕೂಡ ಇದೇ ಹೆಲ್ಪ್ ಆಗ್ತದೆ. ಫ್ರೆಂಡ್ಸ್, ನಾನು ಕೂಡ ಇದನ್ನ ಡೈಲಿ ಒಂದೊಂದು ಸ್ಪೂನ್ ತಿಂತೀನಿ. ಯಾಕೆ ಗೊತ್ತಾ, ಇನ್ನೂ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದರಲ್ಲಿದೆ. ಸೊ ಅದನ್ನ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ಇದನ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಇದರಲ್ಲಿ ಬೆನಿಫಿಟ್ಸ್ ಏನಿದೆ ಅಂತ. ಅದರಲ್ಲಿ 5 ಸೀಡ್ ಬಗ್ಗೆ ನಾನು ಬೆನಿಫಿಟ್ಸ್ ಹೇಳಿದ್ದೆ. ಸೊ ಇದು ಒಂದು ಸ್ಕಿನ್ ಯಂಗ್ ಆಗಿರ್ಲಿಕ್ಕೆ, ಗ್ಲೋ ಆಗಿರ್ಲಿಕ್ಕೆ ಅಂತ ಒಂದು ವಿಡಿಯೋ ಮಾಡಿದೆ. ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ ಅಂತ, ಅದರಲ್ಲಿ ಇದನ್ನು ಹೇಳಿದ್ದೀನಿ. ನೀವು ಅಲ್ಲಿ ಹೋಗಿ ನೋಡಿ ಆಯ್ತಾ, ಫುಲ್ ಡೀಟೇಲ್ ಪಂಪ್ಕಿನ್ ಸೀಡ್ ಬಗ್ಗೆ ಬೇಕಾದ್ರೆ. ಬರೀ ಇವಾಗ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೀಜದಲ್ಲಿ ತುಂಬಾನೇ ಮ್ಯಾಗ್ನೀಷಿಯಂ, ಜಿಂಕ್ ಹಾಗೆ ಆಂಟಿ ಆಕ್ಸಿಡೆಂಟ್ ಕೂಡ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಅನ್ನ ತುಂಬಾ ಗ್ಲೋ ಆಗಿರ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತದೆ. ಹಾಗೆ ಸ್ಕಿನ್ ಹೈಡ್ರೇಟ್ ಆಗಿರ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಹಾಗೆ ಇದು ಆಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗ್ತದೆ. ಸ್ಕಿನ್ ಅಲ್ಲಿ ಕೊಲೆಜನ್ ಪ್ರೊಡಕ್ಷನ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಫ್ರೆಂಡ್ಸ್, ಮೊದಲಿಗೆ ನಮ್ಗೆ ಬೇಕಾದಷ್ಟು ಪಂಪ್ಕಿನ್ ಸೀಡ್ ಅನ್ನ ತಗೊಂಡು ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹುರಿಯೋದು ಬೇಡ, ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ, ಪೌಡರ್ ಆಗ್ಲಿಕ್ಕೆ ಈಸಿ ಆಗ್ಲಿ ಅಂತ. ಅದಾದ್ಮೇಲೆ ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದು ಅಂದರೆ, ಒಂದು ನಾನು ಪೌಡರ್ ಮಾಡ್ಕೊಂಡಂತಹ
ಪಂಪ್ಕಿನ್ ಸೀಡ್ ಇದು ಪೌಡರ್, ಹಾಗೆಯೇ ಹನಿ, ಸೊ ಜೊತೆಗೆ ಮೊಸರು. ನಾವೀಗ 1 ಸ್ಪೂನ್ ಅಷ್ಟು ಪಂಪ್ಕಿನ್ ಪೌಡರ್ ಹಾಕೊಳ್ಳೋಣ. ಹಾಗೆ ಫ್ರೆಂಡ್ಸ್ ಇದನ್ನ ಒಂದು ಡಬ್ಬಕ್ಕೆ ಹಾಕಿಡಿ, ಯಾವಾಗ ಬೇಕು ಆವಾಗ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಹನಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಮೊಸರು 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಹನಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಆಕ್ನೆ, ಪಿಂಪಲ್ಸ್ ಎಲ್ಲ ಬೇಗ ಹೀಲ್ ಆಗಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ಮೊಸರು ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದು ನಮ್ಮ ಆಕ್ನೆ ಕಾಸ್ ಮಾಡುವಂತಹ ಬ್ಯಾಕ್ಟೀರಿಯಾದೊಂದಿಗೆ ಫೈಟ್ ಮಾಡ್ತದೆ. ಹಾಗೆಯೇ ಡೆಡ್ ಸ್ಕಿನ್ ಸೆಲ್ಸ್ ಅನ್ನ ರಿಮೂವ್ ಮಾಡಿ ಪಂಪ್ಕಿನ್ ಜೊತೆ ಸೇರ್ಕೊಂಡು ರಿಪೇರ್ ಮಾಡ್ತದೆ. ಸೊ ಇದನ್ನ ನೀವು ಮುಖಕ್ಕೆ ಹಚ್ಕೋಬಹುದು. ಮೊಡವೆ ಇದೆಲ್ಲ ಹಚ್ಕೊಳ್ಳಿ. ಆದ್ರೆ ನೀವು ಹಚ್ಚೋ ಮುಂಚೆ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು, ನಿಮ್ಮ ಸ್ಕಿನ್ನಿಗೆ ಸೂಟ್ ಹಾಕ ಅಂತ. ಸೊ ಹಾಕಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ನೋಡಿ ಒಂದು 15 ನಿಮಿಷ ಬಿಟ್ಟು ಹ್ಯಾಂಡ್ ವಾಶ್ ಮಾಡಿ. ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಮುಖಕ್ಕೆ ಹಚ್ಕೋಬೋದು. ಯಾವುದೇ ಇರ್ಬೋದು, ಯಾವುದೇ ಪ್ರಾಡಕ್ಟ್ ಇರ್ಬೋದು, ಕ್ರೀಮ್ ಇರ್ಬೋದು, ಯಾವುದೇ ಇರ್ಬೋದು, ನೀವು ಯಾವುದೇ ಫೇಸ್ ಪ್ಯಾಕು ಇರ್ಬೋದು. ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಬೇಕು. ಸೊ ಆಮೇಲೆ ಇದನ್ನು ಮುಖಕ್ಕೆ ಹಚ್ಕೊಂಡ್ರೆ ಆಯಿತು. ಇದನ್ನು ನೀವು 15 ನಿಮಿಷ ಡೈಲಿ ಹಾಕಿ ನೀವು ಒಂದು ಉಗುರು ಬೆಚ್ಚಗೆ ನೀರಿನಲ್ಲಿ ತೊಳಿಬೇಕು. ಒಂದು 15 ದಿನ ಕಂಟಿನ್ಯೂಸ್ ಆಗಿ ಹಾಕಬೇಕು. ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತದೆ. ಹಾಗೆ 15 ದಿನ ನೀವು ಪಂಪ್ಕಿನ್ ಸೀಡ್ ಅನ್ನು ಕೂಡ ತಿನ್ಬೇಕು. ಇದನ್ನ ನೀವು ಡೈಲಿ ತಿನ್ಬೋದು. 15 ದಿನ ಮಿನಿಮಮ್ ಅಂತ ಹೇಳಿದ್ದು. ಡೈಲಿ ತಿಂದು ಸ್ಕಿನ್ ಅನ್ನ ಕಾಮ್ ಅಂಡ್ ಕ್ಲಿಯರ್ ಆಗಿ ಮಾಡ್ಕೋಬಹುದು. ಓಪನ್ ಪೋರ್ಸ್ ವಿತ್ ಬ್ಲ್ಯಾಕ್ ಹೆಡ್ಸ್ ಇದು ಒಂಥರ ಆಕ್ನೆ. ಇದು ಕೂಡ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಬ್ಯಾಕ್ಟೀರಿಯಾ ಜೊತೆ ಫಾರ್ಮ್ ಆಗಿ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ ಓಪನ್ ಪೋರ್ಸ್ ಅಲ್ಲಿ. ನಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಆದ್ರೂ ಕೂಡ ನನಗೆ ಬ್ಲ್ಯಾಕ್ ಹೆಡ್ಸ್ ಮತ್ತೆ ಓಪನ್ ಪೋರ್ಸ್ ಇದೆ. ಯಾಕೆ ಅಂದ್ರೆ ನಾನು ಮುಂಚೆ ಕಾಲೇಜ್ ಹೋಗೋ ಟೈಮ್ ಅಲ್ಲಿ ನಾನು ಮೊದಲು ಕಣ್ಣಿಗೆ ಐಲೈನರ್ ಹಾಕಿದ್ರೆ ಸ್ಮಜ್ ಆಗುತ್ತೆ ಅಂತ ರಾತ್ರಿ ತನಕ ಮುಖ ತೊಳಿತಾನೆ ಇರಲಿಲ್ಲ. ಕೆಲವೊಮ್ಮೆ ಬೆಳಿಗ್ಗೆ ಆದ್ರೂ ಆಯ್ತು ತೊಳೆಯೋದು. ಸ್ಕಿನ್ ಸೆಲ್ಸ್ ಎಲ್ಲ ಹಾಗೆ ಸ್ಕಿನ್ ಅಲ್ಲಿ ಉಳಿದು ಅದು ಬ್ಯಾಕ್ಟೀರಿಯಾ ಜೊತೆ ಸೇರ್ಕೊಂಡು ಈ ತರ ಓಪನ್ ಪೋರ್ಸ್ ಮತ್ತೆ ಬ್ಲ್ಯಾಕ್ ಹೆಡ್ಸ್ ಆಗಿದೆ. ಅದಕ್ಕೋಸ್ಕರ ಈ ಫೇಸ್ ಪ್ಯಾಕ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಹಾಗೆ ಆಕ್ನೆ ಇಂದ ಆಗಿರುವಂತಹ ಕಲೆಗಳನ್ನು ಕೂಡ ಇದು ಕ್ಲಿಯರ್ ಮಾಡ್ತದೆ. ಸ್ಕಿನ್ ತುಂಬಾ ಗ್ಲೋ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಸೊ ಇದನ್ನ 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು. ಸೊ ನಂದು 15 ಮಿನಿಟ್ಸ್ ಆಯ್ತು, ನೋಡಿ ಡ್ರೈ ಆಗಿದೆ. ವಾಶ್ ಮಾಡ್ಕೊಂಡ್ಬಂದೆ. ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಫೇಸ್ ವಾಶ್ ಮಾಡ್ತಿರಲ್ಲ, ಅದಾದ್ಮೇಲೆ ಜಸ್ಟ್ ಈ ಥರ ಒರೆಸಿ ಹೀಗೆ ಎಳೆಯಕ್ಕೆ ಹೋಗ್ಬಿಡಿ. ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಸ್ಕಿನ್ ತುಂಬ ಸ್ಮೂತ್ ಆಗಿರುತ್ತೆ ನಾವು ಫೇಸ್ ಪ್ಯಾಕ್ ಏನಾರು ಹಾಕಿದಾಗ. ಸೊ ನೋಡ್ಬೋದು ಸ್ಕಿನ್ ಸ್ವಲ್ಪ ಗ್ಲೋ ಅನಿಸ್ತಾ ಇದೆಯಲ್ಲ, ತುಂಬ ಹೈಡ್ರೇಟ್ ಫೀಲ್ ಆಗ್ತಿದೆ ಸ್ಕಿನ್. ಇನ್ನೊಂದು ಹೋಮ್ ರೆಮಿಡಿ ಅಂದರೆ ಬೇಸನ್ ಅಥವಾ ಕಡಲೆ ಹಿಟ್ಟು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಡೈಲಿ ಮುಖಕ್ಕೆ ಹಚ್ಚೋದ್ರಿಂದ ಅಥವಾ ಡೈಲಿ ಕಡಲೆ ತಿನ್ನೋದ್ರಿಂದ ಕೂಡ ಜಿಂಕ್ ಇದು ಬೆನಿಫಿಟ್ ಸಿಗ್ತದೆ. ಕಡಲೆ ಕೂಡ ಗುಡ್ ಸೋರ್ಸ್ ಆಫ್ ಜಿಂಕ್ ಅಂತಾನು ಹೇಳ್ಬೋದು. ಕಡಲೆನ ನೀವು ನೆನೆಸಿ ತಿನ್ಬೋದು ಅಥವಾ ಉಪ್ಕರಿ ಮಾಡ್ಕೊಂಡು ಬೇಕಾದ್ರೆ ತಿನ್ಬೋದು. ನೀವು ದಿನ ಫೇಸ್ ವಾಶ್ ಮಾಡಲಿಕ್ಕೆ ಯಾವುದೇ ಫೇಸ್ ವಾಶ್ ಬಳಸಬೇಡಿ, ಕಡಲೆ ಹಿಟ್ಟನ್ನೇ ಬಳಸಿ. ತುಂಬಾ ಒಳ್ಳೇದು. ಕಡಲೆ ಹಿಟ್ಟಿಂದ ಫೇಸ್ ವಾಶ್ ಮಾಡೋದ್ರಿಂದ ಆಯಿಲ್ ಕಂಟೆಂಟ್ ಕೂಡ ಕಡಿಮೆ ಆಗ್ತದೆ ಮುಖದಲ್ಲಿರುವಂಥದ್ದು. ಹಾಗೆ ಇನ್ನೊಂದು ಫೇಸ್ ಪ್ಯಾಕ್ ಅಂದರೆ ಕಡಲೆ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಬೇವಿನ ಎಲೆಯ ಪುಡಿ ಅಥವಾ ನೀಮ್ ಅಂತ ಹೇಳ್ತಾರಲ್ಲ ಅದರದ್ದು ಪುಡಿ, ಹಾಗೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿ. ಎಲ್ಲೆಲ್ಲ ಆ್ಯಕ್ನೆ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಿ ಅದಾದಮೇಲೆ ವಾಶ್ ಮಾಡಿ ಒಂದು 15 ನಿಮಿಷ ಬಿಟ್ಟು. ವಾರಕ್ಕೊಂದು 2 ಸತಿ ಈ ಥರ ಮಾಡೋದ್ರಿಂದ ಕೂಡ ನಿಮ್ಮ ಆ್ಯಕ್ನೆ ಪ್ರಾಬ್ಲಮ್, ಮೊಡವೆ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಕಡಲೆ ಹಿಟ್ಟು ಡೈಲಿ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ನೀವು ಅದರಲ್ಲಿ ನೀಮ್ ಹಾಕಿರೋದ್ರಿಂದ ಡೈಲಿ ಬೇಡ, ವಾರಕ್ಕೊಂದು 2 ಸಲ ಯೂಸ್ ಮಾಡಿ. ಫಸ್ಟ್ ನೀವು ಹಾಕೋ ಮುಂಚೆ ಕೈಗೆ ಪ್ಯಾಚ್ ಟೆಸ್ಟ್ ಮಾಡಿ. ಇದೆರಡು ಹೋಮ್ ರೆಮಿಡೀಸನ್ನು ನೀವು ಬಳಸಿ. ಬೆಸ್ಟ್ ಮಾಯಿಶ್ಚರೈಸರ್ ಫಾರ್ ಮೇಕಪ್ ಅಂದರೆ ಆಯಿಲಿ ಸ್ಕಿನ್ ಅವರಿಗೆ ಎಮಿಲಿನ್ ಅಂತ ಬರ್ತದೆ. ಸೊ ಇದನ್ನು ನೀವು ಡೈಲಿ ಮೇಕಪ್ ಇದ್ದಾಗ ನೀವು ಇದನ್ನು ಬಳಸಿ. ಯಾಕಂದರೆ ಇದು ಸ್ಕಿನ್ನನ್ನು ಅಬ್ಸರ್ವ್ ಮಾಡ್ತದೆ. ಈಗ ನೀವು ಯಾವುದೇ ಮಾಯಿಶ್ಚರೈಸರ್ ಯೂಸ್ ಮಾಡಿದಾಗ ಮುಖದಲ್ಲಿ ಒಂಥರ ಆಯಿಲ್ ಕಂಟೆಂಟ್ ಥರ ಬರ್ತದೆ, ಬಟ್ ಇದಾಗಲ್ಲ, ಸ್ಕಿನ್ನನ್ನು ಫುಲ್ ಅಬ್ಸರ್ವ್ ಮಾಡ್ತದೆ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಲೈಕ್ ಮತ್ತು ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ. ಬಾಯ್, ಎಲ್ಲರಿಗೂ ನಮಸ್ಕಾರ.